ಸ್ನೇಹಿತರೆ ನಮಸ್ಕಾರ. ನೀವು ಕಾರ್ ಲೋನ್ ತಗೊಳಕ್ ಹೋಗ್ತೀರಾ ಅಥವಾ ಹೋಮ್ ಲೋನ್ ತಗೊಳಕ್ ಹೋಗ್ತೀರಾ, ಅವಾಗ ಬ್ಯಾಂಕ್ ನಿಮ್ಮ ಅರ್ಜಿಯನ್ನ ತಿರಸ್ಕರಿಸುತ್ತೆ ಅಂತ ಅನ್ಕೊಳ್ಳಿ. ಯಾಕೆ ಅಂತ ಕೇಳಿದಾಗ ಬ್ಯಾಂಕ್ ಹೇಳುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ತುಂಬಾ ಲೋ ಇದೆ ಅಂತ ಹೇಳಿ. ಈ ಸಿಬಿಲ್ ಸ್ಕೋರ್ ಅಂದ್ರೆ ಏನು ಅಂತ ನಿಮ್ಗೆ ಅವಾಗ ತಲೆಗೆ ಒಂದು ಹುಳ ಬಿಟ್ಟಂಗಾಗುತ್ತೆ. ಓಕೆ, ಈ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಲೋನ್ ಸಿಗುತ್ತೆ, ನಿಮ್ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಇಡೀ ನಿಮ್ಮ ಜೀವನ, ಫೈನಾನ್ಷಿಯಲ್ ಜೀವನ ಡಿಪೆಂಡ್ ಆಗಿರೋದೇ ಈ ಸಿಬಿಲ್ ಸ್ಕೋರ್ ಮೇಲೆ. ಹಾಗಾದ್ರೆ ಪ್ರಶ್ನೆ ಉದ್ಭವಗೊಳ್ಳೋದು, ಯಾರು ಈ ಸಿಬಿಲ್ ಸ್ಕೋರ್ ನ ಕೊಡ್ತಾರೆ? ಈ ಸಂಸ್ಥೆ, ಸಿಬಿಲ್ ಅನ್ನೋ ಸಂಸ್ಥೆ ಹೇಗೆ ನಮ್ಮ ಬಗ್ಗೆ ಇನ್ಫಾರ್ಮೇಶನ್ ಕಲೆ ಹಾಕುತ್ತೆ? ಇದು ನಮ್ಮ ಎದುರುಗಡೆ ಇರುವಂತಹ ಪ್ರಶ್ನೆಗಳು. ಇದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಇದೆ, ಈ ಸಿಬಿಲ್ ಸ್ಕೋರ್ನ ಉತ್ತಮಪಡಿಸಿಕೊಳ್ಳೋದು ಹೇಗೆ? ಎರಡೆರಡು ಟ್ರಿಕ್ ಹೇಳ್ತೀನಿ. ಮೊದಲನೇದು ಏನಂತಂದ್ರೆ, ನಿಮ್ಮ EMIಗಳನ್ನ ದಯವಿಟ್ಟು ಆನ್ ಟೈಮ್ ಪಾವತಿ ಮಾಡಿ, ಯಾವುದೇ ಕಾರಣಕ್ಕೂ ಲೇಟ್ ಮಾಡಬೇಡಿ. ಎರಡನೇದೇನೆಂದರೆ, ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ಇರುತ್ತಲ್ಲ, ಅದರ ಬಿಲ್ಲನ್ನು ಕೂಡ ಕೇವಲ ಮಿನಿಮಮ್ ಅಮೌಂಟ್ ಡ್ಯೂ ಅಂತ ಕಟ್ಬಿಡಿ, ಫುಲ್ ಪೇಮೆಂಟ್ ಮಾಡಿ. ಮೂರನೇದು, ನಿಮ್ಮ ಕ್ರೆಡಿಟ್ ಕಾರ್ಡ್ನಲ್ಲಿ 1 ಲಕ್ಷ ಲಿಮಿಟ್ ಇದ್ರೆ ಕೇವಲ 30% 40% ಮಾತ್ರ ಬಳಸಿ. ಈ ಕುರಿತಾಗಿ ಸಂಪೂರ್ಣ ಮಾಹಿತಿ ಇರುವಂತಹ ಒಂದು ವಿಡಿಯೋನ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಮಾಡಿದ್ದೀನಿ. ದಯವಿಟ್ಟು ಅದನ್ನು ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.